ಭಟ್ಕಳದಲ್ಲಿ ಇಂಡಿಯನ್ ನವಾಯತ್ ಫೋರಂ ವತಿಯಿಂದ 5 ದಿನಗಳ ಕಾಲ ಐಎನ್ಎಫ್ ಟ್ರೇಡ್ ಎಕ್ಸ್ಪೋ 2025 ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್ ಚಾಲನೆಯನ್ನು ನೀಡಿದರು. ಒಟ್ಟು 5 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ಸೆಮಿನಾರ್ಗಳು, ಕಾರ್ಯಾಗಾರಗಳು, ಉದ್ಯಮದ ಕುರಿತಂತೆ ಪ್ಯಾಕೇಜಿಂಗ್, ಸಂಸ್ಕರಣೆ, ತೆರಿಗೆ ಕುರಿತಾದ ಎಲ್ಲಾ ಹಂತದ ಮಾಹಿತಿ ಕಾರ್ಯಾಗಾರಗಳು ನಡೆಯಲಿದೆ. ಈ ಸಂದರ್ಭದಲ್ಲಿ ಯೂನಸ್ ಕಾಜಿಯಾ, ಐಎನ್ಎಫ್ ಫೋರಂ ಕಾರ್ಯದರ್ಶಿ ಮಾರ್ಕ್ ಜಕಾಕೋ, ತಜೀಮ್ ಅಧ್ಯಕ್ಷ ಇನಾಯುತುಲ್ ಶಾಬಂದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಏನು ಇವತ್ತೇ ಭಟ್ಕಳದಲ್ಲಿ ಒಂದು ಓಪನಿಂಗ್ ಆಗಿದೆ. ಈಗ ಜನರಿಗೋಸ್ಕರ ಎಲ್ಲರಿಗೂ ಭಟ್ಕಳದ ಎಲ್ಲ ಜನಾಂಗಕ್ಕೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಬಂದು ಅವರಿಗೆ ಬೇಕಾಗುವಂಥದ್ದು ಒಂದು ಕಡೆ ಏನಾದರೂ ಸಿಗ್ತದೆ ಅಂತೇಳಾದರೆ ಇವತ್ತೇ INF ಏನು ಸಂಸ್ಥೆಯವರು ಮಾಡ್ತಾಯಿದ್ದಾರೆ ಅದರಲ್ಲಿ ಎಲ್ಲ ವ್ಯವಸ್ಥೆ, ಫರ್ನಿಚರ್ಸ್ ಬೇಕಾದರೂ ಉಂಟು, ಆರೋಗ್ಯ ಸಂಬಂಧಪಟ್ಟದ್ದುಂಟು, ಗಾರ್ಮೆಂಟ್ಸ್ ಉಂಟು, ಫುಡ್ ಕೋರ್ಟ್ ಉಂಟು, ಹೌಸ್ ಉಂಟು, ಹೌಸ್ ರೆಂಟ್, ಇದು ಹೌಸ್ ಪರ್ಚೇಸ್ ಉಂಟು, ಏನು ರಿಯಲ್ ಎಸ್ಟೇಟ್ ಉಂಟು. ಎಲ್ಲನೂ ಹಣ ಇದ್ದರೆ ಇಲ್ಲಿ ಎಲ್ಲನೂ ಸಿಗ್ತದೆ ಅನ್ನುವಂಥದ್ದನ್ನು ರೆಡಿ ಮಾಡಿ ಇವತ್ತೇ ಏನು ಓಪನಿಂಗ್ ಮಾಡಿದ್ದಾರೆ ಇದು ಜನರು ಉಪಯೋಗ ಸಿಗಬೇಕು. ಇಂಥದ್ದೆಲ್ಲ ನೋಡೋದಿದ್ರೆ ನಾವು ಬೆಂಗಳೂರು ಎಲ್ಲ ಡೆಲ್ಲಿ ಆ ಕಡೆ ಹೋಗಬೇಕಿತ್ತು. ಇದು ಇನ್ನು ಫಸ್ಟ್ ಟೈಮ್, ಇದು ನಾನು ಅಭಿನಂದಿಸ್ತೇನೆ. ಎಲ್ಲರಿಗೂ ಪ್ರತಿಯೊಬ್ಬರು ಇದು ನೋಡುವಂಥದ್ದು, ಬಂದು ಎಲ್ಲರೂ ಅವರಿಗೆ ಬೇಕಾದಂಥದ್ದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗುವಂಥದ್ದು, ನೋಡುವಂಥದ್ದು. ಪರ್ಚೇಸ್ ಎಲ್ಲರ ಹತ್ರ ಮತ್ತು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಯಾರ್ಯಾರು ಯಾವ್ಯಾವ ಬಿಸ್ನೆಸ್ಸಲ್ಲಿ ಅವರು ಕೂಡ್ಕೊಂಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವ್ರದ್ದು ಪಬ್ಲಿಸಿಟಿ ಆಗಬೇಕು. ನಮ್ಮ ಹತ್ರ ಇದು ಸಿಗ್ತದೆ, ಅಥವಾ ನಮ್ಮ ಭಟ್ಕಳದಲ್ಲಿ ಇದು ಸಿಗ್ತದೆ, ಅಥವಾ ಇಂಥವ್ರ ಹತ್ರ ಇದು ಸಿಗ್ತದೆ. ಈ ರೀತಿ ಫರ್ನಿಚರ್ಸ್ ಇರ್ಬೋದು, ಪ್ರತಿಯೊಂದು ಯಾವುದೂ ಇಲ್ಲ ಅಂದೇಳಿಲ್ಲ. ಈಗ ಹೋಗಿ ನಾನು ನೋಡಿ ಬಂದೆ, ಪೂರ್ತಿ ಹೆಚ್ಚು ಕಡಿಮೆ ಒಂದು 100 ಸ್ಟಾಲ್ಸ್ ಉಂಟು. 230 ಒಂದೇ ಕಡೆಯಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡುವ ಹಾಗಿದೆ, ಪರ್ಚೇಸ್ ಮಾಡುವಾಗಿದೆ, ಅನುಭವಿಸುವಾಗಿದೆ, ಬೇಕಾದ ರೀತಿಯಲ್ಲಿ ಅವರು ಉಪಯೋಗಿಸ್ಕೊಳ್ಳುವಂಗಿದ್ದಾರೆ. ಎಲ್ಲರೂ ಭಟ್ಕಳದ ಜನ, ಈ ಜಿಲ್ಲೆಯ ಜನ ಎಲ್ಲರೂ ಇದರಿಂದ ಪ್ರಯೋಜನ ತಗೊಳ್ಳಿ. ಎಲ್ಲರೂ ಬಂದು ಒಮ್ಮೆ ನೋಡಿ ಇದರ ಪ್ರಯೋಜನ ತಗೊಳ್ಳಿ ಎಂದು ನಾನು ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.